ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಯಾರು ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಏನಪ್ಪ ಅಂದರೆ ನಿನ್ನೆ ಒಂದು ಜಾಬ್ ಬಗ್ಗೆ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ಕ್ಲಿಯರಾಗಿ ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಓಕೆನಾ, ಅದು ಸೆಂಟ್ರಲ್ ಬೋರ್ಡ್ ಸೆಕೆಂಡರಿ ಎಕ್ಸಾಮಿನೇಷನ್ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು. ಅದನ್ನು ವೀಡಿಯೋ ಮಾಡಿ ನೋಟಿಫಿಕೇಷನ್ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಇವತ್ತು ಆ ಜಾಬ್ನ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಿಮಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೇನೆ. ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನೀವು ಕೂಡ ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ, ಇದು ಅಪ್ಲಿಕೇಶನ್ ಲಿಂಕ್ನ ಹಾಕೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಓಕೆನಾ, ಆ ಲಿಂಕ್ನ ಕ್ಲಿಕ್ ಆದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಮೊದಲು ಬಂದುಬಿಟ್ಟು ಸ್ಟೆಪ್ 2 ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ನೆಕ್ಸ್ಟ್ ಬಂದು ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ದ ಅಬೋವ್ ಮೆನ್ಷನ್ ದ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ, ಎಕ್ಸಾಮಿನೇಷನ್ ಬಿಟ್ಟಿದ್ದೀರಲ್ವ, ಅದನ್ನ ರಿಜಿಸ್ಟರ್ ಯಾರೇನೋ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ನೀವು ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಡೈರೆಕ್ಟ್ ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟರ್ ಆಗಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕಂತ ಇಲ್ಲಿ ತಿಳಿಸಿದೆ. ಫಸ್ಟು ಯಾರು ರಿಜಿಸ್ಟರ್ ಆಗಿಲ್ಲ ಅವರು ಕೂಡ ಹೇಗೆ ಅಪ್ಲೈ ಮಾಡೋದು ಇಲ್ಲಿ ತೋರಿಸ್ತೀನಿ. ಓಕೆನಾ, ಫಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಆದಮೇಲೆ ಈ ಥರ ನಿಮ್ಗೆ ಬರುತ್ತೆ. ಓಕೆನಾ, ಫಸ್ಟ್ ರಿಜಿಸ್ಟರ್ ಅಪ್ಲಿಕೇಶನ್ ಫಾರ್ಮು ಫೀ ಪೇಮೆಂಟ್ ಎಲ್ಲ ಬಂದಿರುತ್ತೆ. ಓಕೆನಾ, ಯಾವ ಥರ ರಿಜಿಸ್ಟರ್ ಆಗಿ ಲಾಗಿನ್ ಆಗಬೇಕಂತಂದು ಇನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಪ್ಲೀಸ್ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಪ್ರೊಸೀಜರ್ ಅಂತ ಕ್ಲಿಕ್ ಮಾಡೋಕೆ. ಓಕೆನಾ, ಆದಮೇಲೆ ನಿಮಗೆ ಫಸ್ಟ್ ನೇಮು, ಫಾದರ್ ನೇಮು, ಮದರ್ ನೇಮ್ ಎಲ್ಲ ಕೇಳಿಸುತ್ತೆ. ನೀವು ಇನ್ ಡೀಟೇಲಾಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ನಾವು ಅಪ್ಲೈ ಮಾಡೋದು ಅಂತ. ಓಕೆನಾ, ಫಸ್ಟ್ ನಾನಿಲ್ಲಿ ನನ್ನ ಹೆಸರನ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಓಕೆನಾ, ನನ್ನ ಹೆಸರು ಬಂದುಬಿಟ್ಟು ಫಿಲ್ ಮಾಡ್ತೀನಿ. ಓಕೆ, ಹಂಗೆ ಮೊದಲು ಏನು ಹೆಸರು ಇರುತ್ತೆ ಆ ಹೆಸರು ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ ಮಾಡಿ ಮೊದಲು ನಿಮ್ಮ ಹೆಸರು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟು ಫಾದರ್ ನೇಮ್ ಫಿಲ್ ಮಾಡ್ಬೇಕು. ಓಕೆನಾ, ಫಾದರ್ ನೇಮ್ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮದರ್ ನೇಮ್ ಫಿಲ್ ಮಾಡಬೇಕು. ಮದರ್ ನೇಮ್ ಫಿಲ್ ಮಾಡಿದ್ಮೇಲೆ ಆಮೇಲೆ ನೀವು ಡೇಟ್ ಆಫ್ ಬರ್ತ್ ನೀವು ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಎಲ್ಲಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಫಿಲ್ ಮಾಡಬೇಕು. ಡೇಟ್ ಫಿಲ್ ಮಾಡಿ ಮಂತ್ ಫಿಲ್ ಮಾಡಬೇಕು. ಮಂತ್ ಫಿಲ್ ಮಾಡಿದ್ಮೇಲೆ ಇಯರ್ ಅಂತ ಕೇಳುತ್ತೆ, ಇಯರ್ ನೀವು ಇಲ್ಲಿ ಫಿಲ್ ಮಾಡಬೇಕು. ಓಕೆ, ಇಯರ್ ಫಿಲ್ ಆದಮೇಲೆ ನಿಮಗೆ ಸೆಲೆಕ್ಟ್ ಜೆಂಡರ್ ಅಂತ ಕೇಳುತ್ತೆ, ಯಾವ ಜೆಂಡರ್ ಅಂತ ನೀವು ಕ್ಲಿಕ್ ಮಾಡಬೇಕು. ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಏನೇ ಐಡೆಂಟಿಟಿ ಫೈಲ್ ಕೇಳಿದರೆ ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟು, ವೋಟರ್ ಐ ಡಿ, ರೇಷನ್ ಕಾರ್ಡು, ಆಮೇಲೆ ಏನಾದರೂ ನೀವು ಇಲ್ಲಿ ಕೊಡ್ಬೋದು. ಓಕೆನಾ, ನಾನಿಲ್ಲಿ ಆಧಾರ್ ಕಾರ್ಡ್ ಇಲ್ಲ ಕಾರಣ ಯಾರು ಕೊಡೋದು ಪಾನ್ ಕಾರ್ಡ್ ಕೊಡ್ತೀನಿ. ಓಕೆನಾ, ಪಾನ್ ಕಾರ್ಡ್ ಕೊಡ್ತೀನಿ. ಪಾನ್ ಕಾರ್ಡ್ ಬಂದಮೇಲೆ ಅದು ಪಾನ್ ಕಾರ್ಡ್ ನಂಬರು ಇಲ್ಲಿ ಎಂಟ್ರಿ ಮಾಡ್ಕೋಬೇಕೇನ. ನನಗೆ LK ಪಾನ್ ಕಾರ್ಡ್ ಎಂಟ್ರಿ ಮಾಡ್ಕೋಬೇಕೇನ. ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಇನ್ನೊಂದ್ಸಲ ಕೇಳ್ತೈತೆ, ಇನ್ನೊಂದ್ಸಲ ಫಿಲ್ ಮಾಡೋಕೆ ನೀವು ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮು ಇನ್ನೊಂದ್ಸಲ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ನಾನು ಫಿಲ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಹಾಗೆ ಫಿಲ್ ಮಾಡ್ತಾ ನೀವು ಹೋಗಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟು ಫಾದರ್ ನೇಮ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮದರ್ ನೇಮ್ ಫಿಲ್ ಮಾಡಬೇಕು. ಇಲ್ಲಿ ಕನ್ಫರ್ಮೇಷನ್ ಶುಡ್ ಬಿ ದ ಸೇಮ್ ತಳವ. ಓಕೆ, ನಿಮ್ದು ಏನಾದ್ರು ತಪ್ಪಿದ್ನಿ ಅಂದ್ರೆ ಇಲ್ಲಿ ರಾಂಗ್ ಅಂತ ತೋರಿಸುತ್ತೆ. ಓಕೆನಾ, ಹಾಗಾಗಿ ಕರೆಕ್ಟಾಗಿ ನೀವು ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಮ್ಮನ ಹೆಸರು ಇಲ್ಲಿ ಫಿಲ್ ಮಾಡಬೇಕು. ಹಾಗೆ ನಿಮ್ಮ ಅಮ್ಮನ ಹೆಸರು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಫಿಲ್ ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತು ಮಂತು ಮತ್ತು ಒಂದು ಸೆಕೆಂಡ್ ಮತ್ತೆ ಪದೇ ಕೇಳುತ್ತೆ, 2 ಟೈಮ್ ಕೇಳುತ್ತೆ. ನೀವು ಪದೇ 2 ಟೈಮ್ ಆಗಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಓಕೆನಾ, ನೆಕ್ಸ್ಟ್ ಆದಮೇಲೆ ಜೆಂಡರ್ ಕೇಳುತ್ತೆ, ನೀವು ಜೆಂಡರನ್ನು ನೀವು ಯಾವ ಜೆಂಡರ್ ಅಂತ ಇಲ್ಲಿ ಫಿಲ್ ಮಾಡಬೇಕು. ಓಕೆ, ಆದಮೇಲೆ ನಿಮ್ಮದು ರೆಸಿಡೆಂಟಲ್ ಡೀಟೇಲ್ಸ್ ಕೇಳುತ್ತೆ. ಓಕೆನಾ, ಹೌಸ್ ನಂಬರ್ ಆಗಿರ್ಬೋದು, ಫ್ಲ್ಯಾಟ್ ನಂಬರ್ ಎಲ್ಲ ಕೇಳುತ್ತೆ. ಓಕೆನಾ, ನಿಮ್ದು ಯಾವ ಹೌಸ್ ನಂಬರ್ ಅಂತ ನೀವೆಲ್ಲ ಡೀಟೇಲಾಗಿ ಇಲ್ಲಿ ಫಿಲ್ ಮಾಡಬೇಕು. ಓಕೆನಾ, ನಾನು ಫಿಲ್ ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆನಾ, ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಯಾವ ಕಂಟ್ರಿ ಸೆಲೆಕ್ಟ್ ಮಾಡಿ, ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಸ್ಟೇಟ್ ಒಳಗೆ ಇದ್ದು ಅಪ್ಲೈ ಮಾಡ್ತಿದ್ದೀರಾ ಆ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಕರ್ನಾಟಕ ಅಂದರೆ ಕರ್ನಾಟಕನ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಡಿಸ್ಟಿಕ್ ಅಂತ ಇರುತ್ತೆ, ನಿಮ್ದು ಯಾವ ಡಿಸ್ಟಿಕ್ಕು ನಿಮ್ಮ ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪಿನ್ ಕೋಡ್ ಹಾಕಬೇಕು. ಈಗ ನಿಮ್ಮದು ಊರಿನ ಪಿನ್ ಕೋಡ್ ಹಾಕಬೇಕಾಯ್ತಾ, ನಿಮ್ಮ ಡಿಸ್ಟಿಕ್ ಪಿನ್ ಕೋಡ್ ಅಲ್ಲ, ನಿಮ್ಮದು ಊರಿನ ಪಿನ್ ಕೋಡ್ ಹಾಕಬೇಕು. ಅದಾದಮೇಲೆ ನಿಮ್ಮದು ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ನೀವು ಹಾಕಬೇಕು. ಅದಾದಮೇಲೆ ಕನ್ಫರ್ಮ್ ಇಮೇಲ್ ಅಂತ ಕೇಳುತ್ತೆ, ಕನ್ಫರ್ಮ್ ಇಮೇಲ್ನ ನೀವು ಇಲ್ಲಿ ಹಾಕಬೇಕು. ಓಕೆನಾ, ನಾನು ಕನ್ಫರ್ಮ್ ಇಮೇಲ್ ಹಾಕ್ತಿದ್ದೀನಲ್ವ, ನೀನು ಇಲ್ಲಿ ಕನ್ಫರ್ಮ್ ಇಮೇಲ್ನ ಹಾಕಿ ನೋಡಬೇಕು.
ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಏನು ತೋರಿಸುತ್ತೆ ಅಂದರೆ ನೆಕ್ಸ್ಟ್ ಫೋನ್ ನಂಬರ್ ಕೇಳ್ತದೆ. ನೀವು ಫೋನ್ ನಂಬರ್ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಫೋನ್ ನಂಬರ್ ಅಪ್ಲೈ ಮಾಡಿ ಮತ್ತು ಇನ್ನೊಂದು ಸಲ ಕೇಳುತ್ತೆ. ಇನ್ನೊಂದು ಸಲ ನಿಮ್ಮದು ಫೋನ್ ನಂಬರ್ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಅದಾದಮೇಲೆ ಏನಪ್ಪ ಆಲ್ಟರ್ನೇಟ್ ಲ್ಯಾಂಡ್ ಅಂತ ಕೇಳುತ್ತೆ. ಇದು ಕಂಪಲ್ಸರಿ ಇರೋದಿಲ್ಲ ಆಯಿತಾ. ಇದು ಇದ್ರೆ ಹಾಕಿ, ಇಲ್ಲಾಂದರೆ ಬೇಡ ಅಂತ ಕೊಡಬೇಕು ಆಯಿತಾ. ಸೇಮ್ ಇಲ್ಲಿ ಆಮೇಲೆ ಕೆಳಗೆ ಕೊಡಬೇಕು. ಯಾವುದೇ ಸೇಮ್ ಪ್ರೆಸೆಂಟ್ ಅಡ್ರೆಸ್ಸನ್ನು ಕೊಟ್ಟರೆ ನಿಮ್ಮದು ಆಟೋಮೆಟಿಕಾಗಿ ಫೆಚ್ ಆಗುತ್ತೆ ಓಕೆನಾ. ಆಮೇಲೆ ನಿಮಗೆ ಸ್ಟ್ರಾಂಗಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಂತ ಹೇಳುತ್ತೆ ಓಕೆನಾ. ಅದು 8ರಿಂದ 13 ಕ್ಯಾರೆಕ್ಟರ್ ಒಂದು ಇರಬೇಕು ಓಕೆನಾ. ನಾ ಇಲ್ಲಿ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಕ್ರಿಯೇಟ್ ಮಾಡೋಕ್ಕೆ ನೀವೇನಾದರೂ ಯಾವ ಥರ ಮಾಡಿ ಅಂದರೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಯಾವ ಥರ ಅಂದರೆ ಮಂಜು .23 ಅಂತ ಅದು ಇಡ್ಬೋದು ಓಕೆನಾ. ನೀವು ಆ ಥರ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಓಕೆನಾ. ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ನೀವು ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇದೇ ಥರ ಅಂತ ಕ್ರಿಯೇಟ್ ಮಾಡೋಂಗಿಲ್ಲ ಓಕೆನಾ. ಒಟ್ಟು ಪಾಸ್ವರ್ಡ್ ಸ್ಟ್ರಾಂಗಾಗಿ ಇರಬೇಕಂತ ಅವ್ರು ಹೇಳಿದ್ದಾರೆ ಓಕೆ. ನೆಕ್ಸ್ಟ್ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ನಾನು ಪಾಸ್ವರ್ಡ್ ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಹಾಕಿದ್ಮೇಲೆ ಸೆಕ್ಯೂರಿಟಿ ಕ್ವಶನ್ ಕೇಳ್ತು ಓಕೆನಾ. ವಾಟ್ ಈಸ್ ಯುವರ್ ನೇಮ್ ಫಸ್ಟ್ ಸ್ಕೂಲ್ ಅಂತ ಕೇಳ್ತೈತೆ. ಯಾವುದನ್ನು ಕೊಟ್ಟು ಆನ್ಸರ್ ಏನಾದರೂ ಕೊಡ್ಬೋದು ಓಕೆನಾ. ನಮ್ಮ ಆನ್ಸರ್ ನೀವು ಫಸ್ಟ್ ಒಳಗೆ ನಿಮ್ದು ಏನು ಪೆಟ್ ನೇಮ್ ಕೊಟ್ಟಿದ್ದರೆ ಅದನ್ನು ನೀವು ಇಲ್ಲಿ ನೀವು ಇಲ್ಲಿ ಆಗ್ಬೋದು ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ ಕ್ಯಾಪ್ಚ್ ಅಂತ ಕೊಟ್ಟಿದ್ದೆ. ಕೆಳಗೆ ಕ್ಯಾಪ್ಚರ್ ಕೊಟ್ಟಿದ್ರಲ್ವ ಆ ಕ್ಯಾಪ್ಚನ್ನು ಇಲ್ಲಿ ಹಾಕ್ಬೇಕಂತ ಹೇಳಿದ್ದಾರೆ. ನಮ್ಮದು 4045555 A ಅಂತ ಕ್ಯಾಪಿಟಲ್ ಎ ಅಂತ ಇದೆ. ಕ್ಯಾಪಿಟಲ್ ಎ ಅನ್ನು ಇಲ್ಲಿ ಹಾಕಬೇಕು. ಹಾಕಿ ಸಬ್ಮಿಟ್ ಅಂತ ಕೊಡಬೇಕು ಓಕೆನಾ. ಸಬ್ಮಿಟ್ ಕೆಳಗೆ ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಪ್ಲೀಸ್ ರಿವ್ಯೂ ದ ಫಾಲೋವಿಂಗ್ ದ ಇನ್ಫಾರ್ಮೇಷನ್ ಕೇರ್ಫುಲ್ಲಿ. ಇಫ್ ಯು ಆರ್ ವುಡ್ ಲೈಕ್ ಟು ಚೇಂಜ್ ಯುವರ್ ಇನ್ಫಾರ್ಮೇಷನ್ ಎಂಟರ್ ದ ಯುವರ್ ಸಬ್ಮಿಟ್ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಬಟನ್ ಪ್ರೆಸ್ ಸಬ್ಮಿಟ್ ಅಂಡ್ ಸೆಂಡ್ OTP ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಈ ಥರ ಪ್ರಿವ್ಯೂ ಬರುತ್ತೈತೆ. ನಿಮ್ಮದೆಲ್ಲ ಕರೆಕ್ಟಾಗಿ ಕೇಳುತ್ತೆ. ನಿಮ್ಮದೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒನ್ ಟೈಮ್ ಕೇಳುತ್ತೈತೆ. ನಿಮ್ದೇನೋ ಎಲ್ಲ ಕರೆಕ್ಟ್ ಇದ್ದಂದ್ರೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಗೆ ಕರೆಕ್ಟ್ ಇಲ್ಲ ಅಂತ ಇನ್ನೊಂದ್ಸರಿ ನೀವು ಎಡಿಟ್ ಮಾಡೋಕ್ಕೆ ಅದು ಆಪ್ಷನ್ ಕೊಟ್ಟಿರೋಕೆ. ನಿಮ್ಮ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು, ನಿಮ್ದು ಯಾವ ಜನರು, ನಿಮ್ಮದು ಪಾನ್ ಕಾರ್ಡ್ ಇಲ್ಲ ಯಾರು ID ಕೊಡ್ತೀವಿ ಆ ಐಡಿದು ಕಾರ್ಡ್ ಕರೆಕ್ಟ್ ಇದ್ದಾನೆ. ಅದಾದಮೇಲೆ ನಿಮ್ಮ ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಐಡೆಂಟಿಫೈ ಯಾವ್ದು ಕೊಟ್ಟಿದ್ದೀರೋ ಅದನ್ನೆಲ್ಲ ಇಲ್ಲಿ ಕೇಳ್ತು ಓಕೆನಾ. ನಿಮ್ಮ ಮೊಬೈಲ್ ನಂಬರ್ ಆಗಿರೋದು, ನಿಮ್ಮದು ಲೊಕೇಟಿ, ನಿಮ್ಮದು ಕಂಟ್ರಿ, ಡಿಸ್ಟಿಕ್ಕು, ನಿಮ್ಮದು ಇಮೇಲ್ ಎಲ್ಲ ಕರೆಕ್ಟ್ ಇದೆ. ಈ ಮೊಬೈಲ್ ನಂಬರ್ ಮತ್ತು ಇಮೇಲ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮದು ಜಾಬ್ ಏನಾರು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಎಲ್ಲ ಮೇಲಿಗೆ ಬರುತ್ತೆ ಮತ್ತು ಮೆಸೇಜ್ ಬರ್ತಾ ಹೋಗುತ್ತೆ. ನಿಮ್ಮ ಮೆಸೇಜು ಮತ್ತು ನಂಬರ್ ಮತ್ತು ನೀವು ಮೇಲ್ನ ಯಾವತ್ತೂ ಕಳ್ಕೊಬಾರ್ದು ಓಕೆನಾ. ಅದಾದಮೇಲೆ ಇದು ಒನ್ ಟೈಮ್ ನೋಡ್ಕೋಬೇಕು ಓಕೆನಾ. ನಿಮ್ಮದು ಕ್ವಶನ್ನು ಮತ್ತು ಆನ್ಸರ್ ಏನು ಕೊಟ್ಟಿದ್ದೀರಾ, ಅದಾದಮೇಲೆ ಪಾಸ್ವರ್ಡ್ ಏನು ಅದನ್ನೆಲ್ಲ ಕೇಳ್ತು ಓಕೆನಾ. ನಿಮ್ಮ ಸೆಕ್ಯೂರಿಟಿ ಆನ್ಸರ್ ಮೇಲೆ ಈ ಡ್ಯೂಟಿ ಸೆಕ್ಯೂರಿಟಿ ರೀಸನ್ ಮೇಲೆ ನಿಮ್ಗೆ ಏನೂ ತೋರಿಸೋದಿಲ್ಲ ಓಕೆನಾ. ಅದಾದಮೇಲೆ ಮೈ ನೇಮ್ ಕರೆಕ್ಟ್ ಇದೆ, ನಮ್ಮ ಫಾದರ್ ನೇಮು ಕರೆಕ್ಟ್ ಇದೆ, ಮದರ್ ನೇಮ್ ಕರೆಕ್ಟ್ ಇದೆ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ, ಜೆಂಡರ್ ಕರೆಕ್ಟ್ ಇದೆ, ಅಡ್ರೆಸ್ಸು ಕರೆಕ್ಟ್ ಇದೆ, ಮೊಬೈಲ್ ನಂಬರ್ ಕರೆಕ್ಟ್ ಇದೆ, ಆಮೇಲೆ ಇಮೇಲ್ ID ಕರೆಕ್ಟ್ ಇದೆ. ಎಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಅಗ್ರಿ ಅಂತ ಇದೆಯಲ್ಲ, ಅಗ್ರಿ ಮೇಲೆ ಸಬ್ಮಿಟ್ ಒಂದು ಕೊಟ್ಟ ಮೇಲೆ ನಿಮ್ಮ ಮೊಬೈಲಿಗೆ OTP ಬರುತ್ತೆ ಓಕೆನಾ. OTP ಬರುತ್ತೆ. ಇಲ್ಲಿ ನನಗೆ ತಪ್ಪೈತಿ ಅಂದರೆ ಎಡಿಟ್ ರಿಜಿಸ್ಟರ್ ಫಾರ್ಮ್ ಅಂತ ಐತೆ, ಇನ್ನೊಂದು ಎಡಿಟ್ ಮಾಡ್ಬೋದು. ನಂದೆಲ್ಲ ಕರೆಕ್ಟ್ ಇರೋಕೆ ನಾನು ಸಬ್ಮಿಟ್ ಅಂತ ಕೊಡ್ತೀನಿ ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಡು ವಾಂಟ್ ಟು ಸಬ್ಮಿಟ್ ರಿಜಿಸ್ಟರ್ ಫ್ರಾಮ್ ದ ಅಂಡ್ ಗೆಟ್ OTP ಅಂದಿದೆ. ಎಸ್ ಅಂತ ಕೊಡಬೇಕು, ಇನ್ನೊಂದು ನೋ ಅಂತ ಕೊಡಬೇಕು ಓಕೆನಾ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ ಓಕೆನಾ. ಆ OTPನಲ್ಲಿ ಎಂಟರ್ ಮಾಡಬೇಕು ಓಕೆನಾ. ನಂದು OTP ಬಂತು. ಇವಾಗ ನಾವು OTPಲಿ ಎಂಟರ್ ಮಾಡ್ತೀನಿ. ಇವಾಗ ಯಾವುದಪ್ಪ ಅಂದರೆ 22053. ಆಮೇಲೆ ಸಬ್ಮಿಟ್ ರಿಜಿಸ್ಟರ್ ಅಂತ ಇದೆಯಲ್ವ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನಿಮಗೆ ನೆಕ್ಸ್ಟು ಈ ಥರ ಬರುತ್ತೆ ಓಕೆನಾ. ಸೇವ್ ಅಂತ ಕೊಡಿ. ಅದಾದಮೇಲೆ ನಿಮ್ಮದು ಮೆಸೇಜ್ಗೆ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಬರುತ್ತೆ ಓಕೆನಾ. ಅಪ್ಲಿಕೇಶನ್ ಫಸ್ಟ್ ಸ್ಟೆಪ್ ಆಗಿರೋ ಕಾರಣ ನಿಮಗೆ ಅಪ್ಲಿಕೇಶನ್ ಮೆಸೇಜ್ ಬರುತ್ತೆ. ಅಪ್ಲಿಕೇಶನ್ ರಿಜಿಸ್ಟರ್ ಆಗಿದೆ, ಆಮೇಲೆ ರಿಜಿಸ್ಟರ್ ನಂಬರ್ ಕೂಡ ಅವರು ಇಲ್ಲಿ ತೋರಿಸ್ತಾರೆ ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ತೋರಿಸುತ್ತಲ್ಲ, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ನಿಮ್ಮ ಮೆಸೇಜ್ ಕೂಡ ನಿಮಗೆ ಬರುತ್ತೆ. ಇದನ್ನು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ದು ಯಾವ ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಪರ್ಸ್ನಲ್ ಡೀಟೇಲ್ಸು, ಕಾಂಟ್ಯಾಕ್ಟು, ಅಪ್ಲಿಕೇಶನ್ ಫಾರ್ಮು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ. ನೆಕ್ಸ್ಟ್ ಬಂದು ಪರ್ಸ್ನಲ್ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಮದು ಜಸ್ಟ್ ಆವಾಗಲೇ ನೀವು ನಿಮ್ಮ ಹೆಸರು ತಂದೆ ತಾಯಿ ಹೆಸರು ಹಾಕಿದ್ದಲ್ಲೋ ಅದು ಆಟೋಮೆಟಿಕ್ ಫ್ಲಶ್ ಆಗಿರುತ್ತೆ. ನೀವು ಎಷ್ಟು ಇವಾಗ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ನ್ಯಾಷನಾಲಿಟಿ ಯಾವುದಪ್ಪ ಅಂದರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಯಾವ ಕ್ಯಾಟಗರಿ ಬರ್ತೀರಾ ನೀವು, SC ಯಾವ STನ, OBCನ, EWS ಅನ್ರಿಸರ್ವ್ಡ್ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ST ಅಂತ ಹಾಕ್ತೀನಿ. ಕನ್ಫರ್ಮ್ ಕ್ಯಾಟಗರಿ ಕೇಳುತ್ತೆ ST ಅಂತ ಮತ್ತು ಹಾಕ್ತಿದ್ದೀನಿ. ಅದಾದಮೇಲೆ ಇವಾಗ ಪರ್ಸ್ನಲ್ ಬ್ಯಾಂಕ್ ಬೆಂಚ್ ಮಾರ್ಕ್ ಅಂತ ಕೇಳಿದರೆ ನಾನು ಇಲ್ಲ ಅಂತ ಹಾಕ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಪರ್ಸ್ನಲ್ ಡಿಸೇಬಿಲಿಟಿ ಅಂತ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಬರೋದಿಲ್ಲ, ಹಾಗಾಗಿ ನೋ ಅಂತ ಹಾಕ್ತಾಯಿದ್ದೀನಿ. ಅದಾದಮೇಲೆ ಎಕ್ಸ್ ಮ್ಯಾನ್ ಅಂತ ಕೇಳಿದರೆ ನೋ ಅಂತ ಇಲ್ಲಿ ಅಪ್ಲಿಕೇಬಲ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಯು ಅಪ್ಲೈಡ್ ಫಾರ್ CBSE SDR 2024 ಅಂದರೆ ಲಾಸ್ಟ್ ಏನು ಅಪ್ಲೈ ಮಾಡಿದೆ ಅಂತ ಕೇಳುತ್ತೆ, ಇಲ್ಲ ಅಂತ ಹಾಕಬೇಕು. ಅದಾದಮೇಲೆ
ಆರ್ ಯು ಫಾರ್ ರೆಗ್ಯುಲರ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಅಂತ ಕೇಳಿದರೆ ನಾವು ಆ ಡಿಪಾರ್ಟ್ಮೆಂಟ್ಗೆ ನಾನು ಕೆಲಸ ಮಾಡ್ತಿಲ್ಲ ನೋ ಅಂತ ಆಗ್ತಿದೆ. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಅಂತ ಕೇಳಿದರೆ ನಿಮ್ಮದು ಮದುವೆನ ಸಿಂಗಲ್ ಅಂತ ಆಗಿದೆ, ನಾವು ಸಿಂಗಲ್ ಅಂತ ಹಾಕೋಣ. ಅದಾದಮೇಲೆ ಕ್ಯಾಪ್ಷನ್ ಕೊಟ್ಟಿದೆ, ಕ್ಯಾಪ್ಷನು K8P595 ಅಂತ ಹಾಕಿ ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದಮೇಲೆ ಕನ್ಫರ್ಮ್ ಅಂತ ಎಸ್ ಅಂತ ಕೊಟ್ಟರೆ ನನ್ನದು ಪರ್ಸನಲ್ ಡೀಟೇಲ್ಸ್ ಫಿಲ್ ಆಗುತ್ತೆ. ಅದಾದಮೇಲೆ ಅಪ್ಲೈ ಫಾರ್ ಯಾವ್ದು ನಿಮಗೆ ಅಪ್ಲೈ ಮಾಡ್ತಿದ್ದೀರ ಅಂತ ಕೇಳಿದರೆ ನಾನು ಜಸ್ಟ್ ಬಾರಿಗೆ ನೀವು ಯಾವ್ದು ಬೇಕೋ ಅದನ್ನ ಅಪ್ಲೈ ಮಾಡಿ. ಜಸ್ಟ್ ನಾನು ನಿಮ್ಮ ತೋರ್ಸೋಕೆ ಸೂಪರ್ಟೆಂಡೆಂಟ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆನಾ, ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾವ ಸ್ಟೇಟಿಗೆ ಫಸ್ಟ್ ಯಾವುದಿಗೆ ಎಕ್ಸಾಮ್ ಸಿಟಿ ಯಾವ್ದು ಬೇಕಂತ ಕೇಳಿದ್ದಾರೆ. ಓಕೆನಾ, ಎಕ್ಸಾಮ್ ಸಿಟಿ ಬಂದುಬಿಟ್ಟು ನಾನು ಕರ್ನಾಟಕ ಒಳಗೆ ಕೇಳ್ತೀನಿ. ಕನ್ನಡದಲ್ಲಿ ಎಲ್ಲಿ ಅಂತ ಎಕ್ಸಾಮ್ ಸೆಂಟ್ರ್ ಇಲ್ಲಪ್ಪ ಅಂತ ಬೆಂಗಳೂರನ್ನ ಫಸ್ಟ್ ಕೇಳ್ತೀನಿ. ಅದನ್ನು ಸ್ಟೇಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದು ನಿಮ್ಗೆ ಯಾವ ಸ್ಟೇಟ್ ಬೇಕೋ ಆ ಸ್ಟೇಟ್ನ ಚೂಸ್ ಮಾಡ್ಕೋಬೋದು. ನಾನು ಬಂದುಬಿಟ್ಟು ಎಲ್ಲ ಸೆಕೆಂಡರಿ ಚಾಯ್ಸ್ ಅಂತ ಕೇಳಿದ್ದಾರೆ. ಓಕೆ, ನೀವು ಓಕೆ ಹಂಗೆಲ್ಲ ಇದು ಫಸ್ಟು ಒಂದೇ ಸ್ಟೇಟ್ ಒಳಗೆ ನೀವು ಫಸ್ಟ್ ಕರ್ನಾಟಕ ಸ್ಟೇಟ್ ಮಾಡಿ, ಆಮೇಲೆ ಬೆಂಗಳೂರು ಸ್ಟೇಟ್ ಮಾಡಿ, ಆಮೇಲೆ ಪಕ್ಕ ಯಾವುದು ನಿಮಗೆ ಆಂಧ್ರ ಪ್ರದೇಶ ಸ್ಟೇಟ್ ಮಾಡಿ, ಇಲ್ಲ ಚೆನ್ನೈ ಸ್ಟೇಟ್ ಮಾಡಿ, ನಿಮಗೆ ಈಸಿ ಆಗುತ್ತೆ. ಹೋಗಾಯ್ತಾ. ನಾನು ಇಲ್ಲಿ ನೆಕ್ಸ್ಟು ತಮಿಳ್ನಾಡು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ತಮಿಳ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಚೆನ್ನೈ ಒಳಗೆ ಇರುತ್ತೆ. ಓಕೆನಾ ಎಕ್ಸಾಮ್ ಸೆಂಟ್ರ್. ಆಮೇಲೆ ಥರ್ಡ್ ಬಂದುಬಿಟ್ಟು ಆಂಧ್ರ ಪ್ರದೇಶ ಸೆಲೆಕ್ಟ್ ಮಾಡ್ತೀನಿ. ಆಂಧ್ರ ಪ್ರದೇಶ ಒಳಗೆ ಎಲ್ಲಿ ಸೆಂಟ್ರು ಇದು ವಿಜಯವಾಡ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಫೋರ್ತ್ ಬಂದುಬಿಟ್ಟು ಇಲ್ಲಪ್ಪ ಡೆಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದು ಎಲ್ಲಿ ಬಂದು ಡೆಲ್ಲಿ ನಾಯ್ಡು ಹತ್ರ ಇಲ್ಲಿ ಇದು. ಓಕೆನಾ, ಅದಾದಮೇಲೆ ನಿಮ್ದು ಫಸ್ಟ್ ಯಾವ ಸೆಲೆಕ್ಟ್ ಮಾಡ್ತೀರಾ ಅದೇ ಎಕ್ಸಾಮ್ ಸೆಂಟರ್ ಕೊಡ್ತಾಯಿದ್ದೆ. ನೀವು ಚಿಂತೆ ಪಡಬೇಡಿ. ಮತ್ತು ನಾನು ಇಲ್ಲಿ ತಮಿಳ್ನಾಡು ಆಂಧ್ರ ಹಾಕಿದೆ ಅಂದ್ಕೊಂಡ್ರಿ ನಾನು ಬೇರೆ ಕಡೆ ಸ್ಟೇಟಿಗೆ ಕೊಟ್ಟು ನಾನು ಹೋಗ್ತೀನಿ ಆಯಿತಾ. ನಾನು ಇಲ್ಲ ತಮಿಳ್ನಾಡಿಗೆ ಹೋಗಿದ್ದೀನಿ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿಲ್ಲ. ಡೆಲ್ಲಿಗೆ ಹೋಗ್ತೀನಿ. ಆಲ್ಮೋಸ್ಟ್ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಎಕ್ಸಾಮ್ ಸೆಂಟರ್ ಅಲಾಟ್ ಆಗುತ್ತೆ. ಅದಾದಮೇಲೆ ಡು ಯಾವ ಪಾಸಸ್ ಟೈಪಿಂಗ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ನಿಮಗೇನೋ ಟೈಪಿಂಗ್ ಸ್ಪೀಡ್ ಬರುತ್ತೆ ಅಂತ ಕೇಳಿದೈತೆ. ಅಂದರೆ 35 ವರ್ಡ್ಸ್ ಇನ್ ಮಿನಿಟ್ ಒಳಗೆ ನೀವು ಟೈಪ್ ಮಾಡೋಕ್ಕಂತ ಹೇಳಿದ್ದಾರೆ. ಆಮೇಲೆ ಡು ಯು ಹ್ಯಾವ್ ದ ವರ್ಕಿಂಗ್ ನಾಲೆಡ್ಜ್ ಅಂತ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಎಸ್ ಅಂತ ಹಾಕಿ. ಓಕೆನಾ, ಅದಾದಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡೋಕ್ಕೆ ನೀವು ಕ್ಯಾಪ್ಚಾ ಎಂಟ್ರ್ DX ಆಮೇಲೆ 0 ಅಂತ ಹಾಕಿ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಿ. ಓಕೆನಾ, ನೀವು ಯಾವ ಸೆಂಟ್ರು ಫಸ್ಟ್ ನೀವು ಯಾವ್ದು ಹಾಕ್ತೀರ ಅದೇ ಬೀಳುತ್ತೆ. ಓಕೆನಾ, ಆಲ್ಮೋಸ್ಟ್ ಅಲ್ಲದೇ ಬೀಳೋದು, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಆಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳ್ತು. ಓಕೆನಾ, 10th ಪಾಸ್ ಆಗಿದ್ದೀರ ಅಂತ ಕೇಳ್ತಾನೆ. ನಾನು ಎಸ್ ಅಂತ ಹಾಕ್ತಾಯಿದ್ದೀನಿ. ಪಾಸಿಂಗ್ ಇಯರ್ ಬಂದುಬಿಟ್ಟು ಯಾವ ಪಾಸಿಂಗ್ ಇಯರ್ ಅಪ್ಪ ನಾನು SSLC ಪಾಸ್ ಆಗಿದ್ದು 2019. ಯೂನಿವರ್ಸಿಟಿ ಬೋರ್ಡ್ ಅಂತ ಕೇಳಿದ್ರೆ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಎಕ್ಸಾಮಿನೇಷನ್ ಅಥಾರಿಟಿ ಎಲ್ಲಿದೆ ಅದು ನಮ್ಮದು ಯೂನಿವರ್ಸಿಟಿ ಬೋರ್ಡ್ ಆಗಿರುತ್ತೆ. ನೀವೆಲ್ಲ ಕನ್ನಡ ಓದಿರ್ತಿಲ್ವ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಯೂನಿವರ್ಸಿಟಿ ಎಲ್ಲಿದೆಪ್ಪ ಇದೆ ನಾವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್. ಇದು ಕರೆಕ್ಟಾಗಿ ನೋಡಿ ಆಯಿತಾ. ನೀವು ಮತ್ತೆ ಹೋಗಿ ನೀವು PUC ಹಾಕಿರ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಓಕೆನಾ, ರಿಸಲ್ಟ್ ಮಾಡೋದು ಯಾವುದಪ್ಪ ನಮ್ಮ ರಿಸಲ್ಟ್ ಮಾಡೋದು ಅಂದರೆ ಪರ್ಸೆಂಟೇಜ್ ಮೇಲೆ ಕೊಟ್ಟಿರ್ತಾರೆ. ಇಲ್ಲಿ ಸೆಲೆಕ್ಟ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಇದೆ 10th ಇಕ್ವಲೆಂಟ್ ಕೊಡೋಣ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 625ಕ್ಕೆ ಒಪ್ಟೇನ್ ಮಾರ್ಕ್ಸ್ ಬಂದುಬಿಟ್ಟು 470. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಕರೆಕ್ಟಿದೆ. ಓಕೆನಾ, ಇಷ್ಟು ಕರೆಕ್ಟ್ ಬಂದಿರುತ್ತೆ. ನನ್ನ SSLC ಕಮ್ಮಿ ಬಂದಿದೆ, ನೆನಪೈತೆ, ಅದಕ್ಕೆ ಜಾಸ್ತಿ ಬಂದಿದ್ದು ನೆನಪಿರಲ್ಲ. ನೆಕ್ಸ್ಟ್ ಬಂದು ಸೆಲೆಕ್ಟ್ PUCನ ಪಾಸ್ ಅಂತ ಹಾಕಬೇಕು. ಈ ಸೆಲೆಕ್ಟ್ ಪಾಸಿಂಗ್ ಇಯರ್ 2021. ಓಕೆ, 2021 ಯೂನಿವರ್ಸಿಟಿ ಬೋರ್ಡ್ ಯಾವುದಪ್ಪ ಅಂದರೆ ನಮ್ಮದು ಇಲ್ಲಿದೆ ನೋಡಿ. SSLC ಬೇರೆ ಇದೆ, PUC ಬೇರೆ ಇದೆ. ಇಲ್ಲಿ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಇದೆ ಅಲ್ವಾ, ಇದು ಒಡಿಶಾ. ಕನ್ನಡ ತೋರಿಸ್ತಾರೆ, ಕರ್ನಾಟಕದಲ್ಲಿ ಇಲ್ಲಿದೆ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಅಂತ ಇದೆ, ಇದು ಕನ್ನಡದಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ರೇಟ್ ಮಾಡೋದು ಬಂದುಬಿಟ್ಟು ಪರ್ಸೆಂಟೇಜ್ ಒಳಗೆ ನಾವು ಓಕೆ ಇದು ಮಾಡಿರ್ಬೇಕು. ಓಕೆ, ಸ್ಟ್ರೀಮ್ ಬಂದುಬಿಟ್ಟು 12th. ಓಕೆನಾ, 12th ಇಕ್ವಲೆಂಟ್ ಆರ್ ಕ್ವಾಲಿಫಿಕೇಷನ್ ಬೋರ್ಡ್. ಇದು ನೀವು ಫಸ್ಟ್ ಒಂದು ಸೆಟ್ ಮಾಡಿ, ಸೆಕೆಂಡ್ ಸೆಟ್ ಮಾಡಿತ್ತು, ಅದು ಕರೆಕ್ಟ್ ಆಗಿರುತ್ತೆ. ರಿಸಲ್ಟ್ ಬಂದುಬಿಟ್ಟು ಪರ್ಸೆಂಟೇಜ್ ಒಳಗೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ PUCದು ಆಲ್ಮೋಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಪ್ರೆಸೆಂಟ್ ಅಪ್ಲೋಡ್ ಮಾಡೋಂಗಿಲ್ವಾ, ಅದು ಬಂತು. ಓಕೆ, ಇಲ್ಲಿ ಬಂದುಬಿಟ್ಟು 600ಗೆ ಎಷ್ಟು ತೆಗೆದಿವಪ್ಪ ಅಂದರೆ 520 ತೆಗ್ದೀನಿ. ಡೋಟಾ ಬಂದು 33 ಜಾಸ್ತಿ ಬಂದುಬಿಡ್ತಲ್ಲ. ಓಕೆ ಇಷ್ಟು ಬಂದಿದೆ. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಗ್ರಾಜುಯೇಷನ್ ಆದರೆ ಪಾಸ್ ಅಂತ ಬಂದಿದೆ. ಇಯರ್ ಬಂದುಬಿಟ್ಟು 2025 ವರ್ಷ ಪಾಸ್ ಆಗಿದ್ದೀನಿ. ಅದನ್ನು ಸ್ಟ್ರೀಮ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ನಾವಿಲ್ಲಿ ನೋಡ್ಬೋದು. ಬೋರ್ಡ್ ಬಂದುಬಿಟ್ಟು ಯಾವುದಪ್ಪ ನಮ್ಮದು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಬೋರ್ಡು ಎಲ್ಲಿದೆಯಪ್ಪ, ನಮ್ಮದು ಬೋರ್ಡ್ ಇಲ್ಲ ಅನಿಸುತ್ತೆ. ನಮ್ಮ ಬೋರ್ಡ್ ಎಲ್ಲಿದೆ, ನಮ್ಮದು ಬೋರ್ಡ್ ಕೊಟ್ಟಿಲ್ಲ. ನಿಮ್ಮ ಬೋರ್ಡ್ ಯಾವುದು ನಿಮ್ದು ಏನೋ ಯೂನಿವರ್ಸಿಟಿ ತೋರಿಸಿಲ್ಲ ಅಂದರೆ ಬೋರ್ಡ್ ಐತೆ, ಏನೇ ಆದರೆ ರಿಕಗ್ನೈಸೇಷನ್ ಬೋರ್ಡ್ ಅಂತ ಯೂನಿವರ್ಸಿಟಿ ಅಂತ ಅದನ್ನು ಕ್ಲಿಕ್ ಮಾಡಿ. ಅದಾದ ಮೇಲೆ ರಿಸಲ್ಟ್ ಮೋಡ್ ಬಂದುಬಿಟ್ಟು ನಿಮ್ಮದು ಯಾವ ಯೂನಿವರ್ಸಿಟಿ ಅಂತ ಇಲ್ಲಿ ನಿಮ್ಮದು ಹೆಸರು ಹಾಕಬೇಕಾಯ್ತಾ. ನಂದು VTU ಅಂತ ನಾನು ಇಲ್ಲಿ ಹೆಸರು ಟೈಪ್ ಮಾಡ್ತಾಯಿದ್ದೀನಿ. ಓಕೆನಾ,
ನೆಕ್ಸ್ಟ್ ಏನಪ್ಪ ಇಲ್ಲಿ ಅಂದರೆ ನಿಮ್ದು ಯಾವ ಬೋರ್ಡ್ ಇರುತ್ತೆ ಆ ಬೋರ್ಡ್ನ ಹಾಕಬೇಕು. ನಮ್ಮದು ವಿ ಟಿ ಯು ಕಾರಣ ನಮ್ಮದು ವಿ ಟಿ ಯು ಅಂತ ನಾನು ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ರಿಸಲ್ಟ್ ಮೋಡ್ ಬಂದುಬಿಟ್ಟು ಯಾವ ರಿಸಲ್ಟ್ ಮಾಡಪ್ಪ ಅಂದರೆ CGPL ಡಿಗ್ರಿ ಎಲ್ಲ CGPM ಬಂದಿರುತ್ತೆ, CGPM ಅಂತ ಹಾಕಬೇಕು. ನಾವು SLC ಮತ್ತು PUC ಮಾತ್ರ ಇಲ್ಲಿ ಪರ್ಸೆಂಟೇಜು, ಡಿಗ್ರಿ ಮಾತ್ರ CGPM ಬಂದಿರುತ್ತೆ. ಓಕೆನಾ. ಇದು ನಮ್ಮದು ಔಟ್ ಆಫ್ 10 ಮೇಲೆ ಎಷ್ಟು ಬಂದಿರುತ್ತೆ ಕೇಳ್ತೀವಿ. ಔಟ್ ಆಫ್ 10 ಮೇಲೆ ನಮ್ದು ಎಷ್ಟು ಬಂದಿದೆ, ಔಟ್ ಆಫ್ 10 ಮಾರ್ಕ್ಸ್ ಬಂದುಬಿಟ್ಟು ನಂದು ಒಂದು ಸೆಕೆಂಡ್ ಗಾಯ್ಸ್, ನಾನು ನೆನಪಿಲ್ಲ, ನಾನು ಒಂದು ಟೈಮ್ ನೋಡ್ತೀನಿ, ಹಂಗೆ ಸೆಕೆಂಡ್ ಆಗಿರಿ, ಜಸ್ಟ್ ಎ ಮಿನಿಟ್. ಇಲ್ಲಿ ನಾನು ಹಾಕಿದ್ದೀನಿ ಆಯಿತಾ. ನಂದು ಗ್ರೇಡ್ ಪಾಯಿಂಟ್ ಬಂದುಬಿಟ್ಟು 10, CG ಬಂದುಬಿಟ್ಟು 7.560 ನಂದು CG ಬಂದಿರುತ್ತೆ. ಓಕೆನಾ. ಆಮೇಲೆ ಇಲ್ಲೇ ಪೋಸ್ಟ್ ಗ್ರಾಜುಯೇಟ್ ಬಂದಿರುತ್ತೆ, ನಾನು ಅಪ್ಲಿಕೇಬಲ್ ಆಗೋದಿಲ್ಲ, ಅದು ನಾಟ್ ಅಪ್ಲಿಕೇಬಲ್ ಅಂತ ಹಾಕಿದರೆ ಜಸ್ಟ್ ಎಲ್ಲ ಗ್ರೀನ್ ತೋರಿಸುತ್ತೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪ್ಚಾ ಹಾಕಬೇಕು. ನಿಮ್ಮದು ಕ್ಯಾಪ್ಚಾ ಏನಿರುತ್ತೆ ಅದನ್ನ ಹಾಕಬೇಕು. A69V96 ಹಾಕಿ ಇಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಈ ಸಲ ಬರುತ್ತೆ. ಓಕೆನಾ. ಆಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ. ಓಕೆನಾ. RU NET NCT ಕ್ವಾಲಿಫಿಕೇಷನ್ ಕೇಳುತ್ತೆ, ನಾನು ನೋ ಅಂತ ಹಾಕ್ತೀನಿ. ಓಕೆ. ಆದಮೇಲೆ ಇದೆಲ್ಲ ನನಗೆ ಅಪ್ಲಿಕೇಬಲ್ ಆಗೋದಿಲ್ಲ. ನಿಮಗೆ ಅಪ್ಲಿಕೇಬಲ್ ಆಗಿದೆ ನೀವು ಎಸ್ ಅಂತ ಹಾಕಿರಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆನಾ. ಇವು ಯಾವ ಡಾಕ್ಟರೇಟ್ ಡಿಗ್ರಿ ಅಂತ ನೋ ಅಂತ ಹಾಕಬೇಕು. ಆಮೇಲೆ ಕ್ಯಾಪ್ಚರ್ ಹಾಕಬೇಕು. ಗೊತ್ತಾ. ಕ್ಯಾಪ್ಚರ್ ಬಂತು 6S6072 ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಏನು ಕೇಳಿದ್ದಾರೆ, ಫೋಟೋಗ್ರಾಫಿ ಕೇಳಿದ್ದಾರೆ, ಸಿಗ್ನೇಚರ್ ಕೇಳಿದ್ದಾರೆ, ಆಮೇಲೆ ಕೆಟಗರಿ ಸರ್ಟಿಫಿಕೇಟ್ ಕೇಳಿದ್ದಾರೆ, ಆಮೇಲೆ 10th ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ, ಆಮೇಲೆ ಬಂದುಬಿಟ್ಟು ಸಿಗ್ನಲ್ ಡಾಕ್ಯುಮೆಂಟ್ ಕಂಟೆಂಟಿಂಗ್ ದ ಮಾರ್ಕ್ ಶೀಟ್ ಅಂತ ಕೇಳಿದ್ದಾರೆ. ಓಕೆನಾ. ನಾವು ಬಂದುಬಿಟ್ಟು ಇಲ್ಲಿ ಸಿಗ್ನೇಚರ್ ನಾನು ಫಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸಿಗ್ನೇಚರ್ ನನ್ನ ಹತ್ರ ಇರಬೇಕು, ಅದಕ್ಕೆ ಅಪ್ಲೋಡ್ ಮಾಡ್ತೀನಿ ಬೇಗ. ನಿಮ್ಮದು ಸಿಗ್ನೇಚರ್ ಅದಕ್ಕೆ ಅದು KB ಕನೆಕ್ಟ್ ಮಾಡಬೇಕು. ಓಕೆನಾ. ಅದು ಕೇಳಿದ್ದಾರೆ ನೋಡಿ ಇಲ್ಲಿ ಎಷ್ಟು KB ಒಳಗೆ ಇರ್ಕೊಂಡು ಅವ್ರಿಗೂ ಹೇಳಿದ್ದಾರೆ. ಓಕೆನಾ. ಫೋಟೋ ಬಂದುಬಿಟ್ಟು 300 KB ಒಳಗೆ ಇರಬೇಕು. ಆಮೇಲೆ ಸಿಗ್ನೇಚರ್ ಬಂದುಬಿಟ್ಟು 10 to 50 KB ಒಳಗೆ ಇರಬೇಕು. ಕ್ಯಾಸ್ಟ್ ಇನ್ಕಮ್ ಬಂದುಬಿಟ್ಟು 10 to 500 KB ಒಳಗೆ ಇರಬೇಕು. 10th ಸರ್ಟಿಫಿಕೇಟ್ ಬಂದುಬಿಟ್ಟು 500. ಆಮೇಲೆ ಸಿಗ್ನಲ್ ಡಾಕ್ಯುಮೆಂಟ್ ಬಂದುಬಿಟ್ಟು ಅದು 1000 to 1224 ಒಳಗೆ ಇರಬೇಕಾಗಿದೆ. ನಿಮ್ದು KB ಒಳಗೆ ಅಷ್ಟು ಇರಬೇಕು. ನಿಮ್ಮ KB ಒಳಗೆ ಏನು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಮದು ಏನಪ್ಪ ಅಂದರೆ ಇದು ಯೂಟ್ಯೂಬಲ್ಲಿ ತುಂಬ ಸಿಗ್ತಾವೆ ಆಯಿತಾ, ಹೆಂಗೆ KB ಕನ್ವರ್ಟ್ ಮಾಡೋಕ್ಕಂತ. ನಿಮ್ಗೆ ಅಷ್ಟು ಕೂಡ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡುತ್ತೆ KB ಇದು PDF to KB ಅಂದ್ಕೊಂಡು KB ಅಂತ ಅಷ್ಟೇ ಟೈಪ್ ಮಾಡಿ ಎಂಟ್ರಿ ಕೂಡ ಇದೆ. ಆದಮೇಲೆ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ನು ನೀವು ಇಲ್ಲಿ ಆರಾಮಾಗಿ ಕ್ಲಿಕ್ ಮಾಡ್ಬೇಕೇನಾ. ನಿಮಗೆ ಅಷ್ಟು ಗೊತ್ತಾಗಿಲ್ಲ, ನಾನು ಇಲ್ಲಿ ತೋರಿಸ್ತೀನಿ. ಓಕೆನಾ. ಅದು ಹೇಗೆ ಕನ್ವರ್ಟ್ ಮಾಡೋದು ಅಂತಂದು ಜಸ್ಟ್ ಎ ಮಿನಿಟ್ ತೋರಿಸ್ತೀನಿ. ಹಿಂಗೆ ತೋರಿಸ್ತೀನಿ. ಹಿಂಗೆ ಇರ್ಕೊಂಡು KB ನೋಡ್ತೀನಿ, PDF to KB ಅಂತ ಎಂಟ್ರಿ ಮಾಡಿ ಎಂಟ್ರಿ ಕೊಡಿ. ಓಕೆನಾ. ಎಂಟ್ರಿ ಕೊಡಿದ್ಮೇಲೆ ಈ ಥರ ವೆಬ್ಸೈಟ್ ಬರುತ್ತೆ. ಈ ಥರ ವೆಬ್ಸೈಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನಿಮಗೆ. ಈ ಸೆಲೆಕ್ಟ್ PDF ಅಂತ ಇರುತ್ತಲ್ಲ, ನೀವು ಯಾವ್ದಾದ್ರು PDF ಇದ್ದರೆ ಈ PDFನ ಇಲ್ಲಿ ಈ ಥರ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು MB ಬೇಕು, ಅವರು 50 MB ಕೇಳಿದ್ರೆ 50 MB ಎಂಟ್ರಿ ಮಾಡಿ ಇಲ್ಲಿ ಕಂಪ್ಯೂಟರ್ಸ್ ಕೊಡಿ. ಕೊಟ್ಟ ಮೇಲೆ ಏನಪ್ಪ ಅಂದರೆ ಈ ಥರ ಬರುತ್ತೆ. ಓಕೆನಾ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು. ಇಷ್ಟೇ ಈಸಿಯಾಗಿರುತ್ತೆ. ಓಕೆನಾ. ಅದು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದು ನಮ್ಮದು ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸಿಗ್ನೇಚರ್ ಬಂದುಬಿಟ್ಟು ಸಿಗ್ನೇಚರ್ ಎಲ್ಲೂ ಹೋಯ್ತದು. ಓಕೆ. ಸಿಗ್ನೇಚರ್ ಬಂದುಬಿಟ್ಟು ಅದು ಸೇವ್ ಮಾಡಿಟ್ಟಿದೆ ಗಾಯ್ಸ್, ಸೇವ್ ಮಾಡಿಟ್ಟಿದೆ ಸಿಗೋದೇ ಇಲ್ಲ. ಇಲ್ಲಿದೆ ನನ್ನ ಸಿಗ್ನೇಚರ್. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿ ನಿಮ್ಗೆ ಮಾರ್ಕ್ ಮಾಡ್ಕೋದೆ ಎಷ್ಟು ಇರಬೇಕು ನಿಮ್ದು ಅಂತ. ಇಲ್ಲಿ ಕಂಪ್ರೆಸ್ ಮಾಡಬೇಕು. ನೀವು ಕಂಪ್ರೆಸ್ ಮಾಡಿದ್ಮೇಲೆ ಡನ್ ಅಂತ ಕೊಟ್ಟಿದ್ರೆ ಇಲ್ಲಿ ನಿಮ್ಮ ಚೂಸ್ ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಅಪ್ಲೋಡ್ ಕೊಟ್ಟಮೇಲೆ ನಿಮ್ಮದು KB ಒಳಗಿದ್ನಿ ಅಂದರೆ ನಾನು ಇಮೇಲ್ ಫೈಲ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಈ ಥರ ಮೆಸೇಜ್ ಬರುತ್ತೆ. ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫೋಟೋಗ್ರಾಫಿ ಕೇಳ್ತದೆ, ಚೂಸ್ ಫೈಲ್ ಅಂತ ಮಾಡಬೇಕು. ಫೈಲ್ ಅಂತ ಮಾಡಿದ್ಮೇಲೆ ನಿಮ್ಮ ಫೋಟೋಗ್ರಾಫಿ ಕೊಡಬೇಕು. ಇಮೇಜ್ ಅಂತ ಸೇವ್ ಮಾಡಿದ್ದೆ ಡಾಕ್ಯುಮೆಂಟ್ ಒಳಗೆ ನೀವು ಈ ಥರ ಎಲ್ಲ ಕೊಟ್ಕೊತ ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಫೋಟೋಗ್ರಾಫಿ ಫೋಟೋ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫೋಟೋ ಕ್ಲಿಕ್ ಮಾಡೋಣ, ಓಪನ್ ಮಾಡೋಣ. ಓಕೆ. ಇದೆಲ್ಲ ಅದು ಎಲ್ಲಿಟ್ಟಿದೆ ಗಾಯ್ಸ್, ಬರೋದೇ ಇಲ್ಲ, ಬೇಕಾದ್ರೆ ಸಿಗೋದೇ ಇಲ್ಲ. ಬ್ಯಾಡ್ದು ತುಂಬ ಸಿಗ್ತಾನೆ ಇರ್ತವೆ. ಎಲ್ಲೋಯ್ತು, ಇವನ್ ಸೇವ್ ಮಾಡಿದೆ, ಇಮೇಜ್ ಅಂತ ಸೇವ್ ಮಾಡಿದೆ, ಅಲ್ಲಿ ಸಿಕ್ಕರೆ ಓಕೆ. ಇಲ್ಲ ಮತ್ತೆ ಸಪ್ರೇಟಾಗಿ ಇದು ನೋಡ್ಕೋಬೇಕು. ಆಮೇಲೆ ಆಧಾರ್ ಕಾರ್ಡ್ ಇದೆ, ಕ್ಯಾಸ್ಟ್ ಇನ್ಕಮ್ ಇದೆ, ರೇಷನ್ ಕಾರ್ಡ್, ಪ್ರದೀಪ್ ಆಧಾರ್ ಕಾರ್ಡ್ ಎಷ್ಟು ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇಮೇಜ್ ಅಂತ ಇಲ್ಲಿದೆ. ಇದು ಇಮೇಜ್ ಬಂದು ಓಪನ್ ಕ್ಲಿಕ್ ಮಾಡಬೇಕು. ನಾನು ಬಂದೆ ಈ ಥರ ಕ್ಲಿಕ್ ಮಾಡಿದ್ಮೇಲೆ ಕಂಪ್ರೆಸ್ ಮಾಡಬೇಕು. ಡನ್ ಅಂತ ಕೊಡಬೇಕು. ಇಲ್ಲಿ ಅಪ್ಲೋಡ್ ಅಂತ ಕೊಡಬೇಕು. ಕೊಟ್ಟಮೇಲೆ ಈ ಥರ ಇಲ್ಲಿ ನಿಮಗೆ ಓಕೆ ಅಂತ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಕ್ಯಾಸ್ಟ್ ಯಾವುದಪ್ಪ SC ST ಸರ್ಟಿಫಿಕೇಟು
ಅದು ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಸೇವ್ ಮಾಡಿದ್ದೆ, ಈಗ ತಾನೇ ನೋಡಿದ್ನಲ್ಲಪ್ಪ, ಇದು ಹೋಯ್ತಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ, ಹಿಂಗೆ ಹೋಗ್ತಾ ನೀವು ಇದನ್ನೆಲ್ಲ KB ಕನ್ವರ್ಟ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕು. ಓಕೆನಾ. ಜಸ್ಟ್ ಮೇಲೆ ಗಾಯ್ಸ್ ನಾನು ನೋಡ್ತಾ ಇದ್ದೀನಿ, ಇಂಗ್ಲೀಷ್ ಅಂತ ಇದೆ ನಿಮ್ಮದೆಲ್ಲ. ಇದು ಫಸ್ಟು ಅದೊಂದು ಹೇಳ್ಬೇಕಿತ್ತು ನಾನು, ಏನಪ್ಪ ಅಂದರೆ ನಿಮ್ಮದು ಇದು ಕೆಟಗರಿ ಸರ್ಟಿಫಿಕೇಟ್ ಇರುತ್ತಲ್ವ, ಅದೆಲ್ಲ ಇದರೊಳಗೆ ಇಂಗ್ಲೀಷ್ ಒಳಗೆ ಇರಬೇಕು. ನಿಮಗೆ ಕನ್ನಡದಾಗಿದ್ದರೆ ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದೊಂದು ನೆನಪಿಟ್ಟು ಹೋಯ್ತಾ. ನೀವು ಯಾವುದೇ ಸೆಂಟ್ರಲ್ ಎಕ್ಸಾಮ್ನ ನೀವು ಅಪ್ಲೈ ಮಾಡಿದರೂ ಕೂಡ ನಿಮ್ಮದೆಲ್ಲ ಇಂಗ್ಲೀಷ್ ಒಳಗೆ ಇರಬೇಕು. ನೀವು ಕನ್ನಡದಾಗಿದ್ದರೆ ನಿಮ್ಮದು ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆನಾ. ಹಾಗಾಗಿ ನಿಮ್ಮದೆಲ್ಲ ಕೂಡ ಇಲ್ಲಿ ಇಂಗ್ಲೀಷ್ ಒಳಗೆ ಇರಬೇಕು. ಓಕೆನಾ. ನಾನು ಕ್ಯಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇದು ತಗೋತಾ ಇಲ್ಲಲ್ವಾ, ಏನು ಮಾಡೋದು, ತಗೋತಾ ಇಲ್ಲ. ಜಸ್ಟ್ ರೈಸು ನೋಡಂಗೆ ರೀ, ಕ್ಯಾಸ್ಟ್ ಇನ್ಕಮ್ ಎಲ್ಲ ಕಮ್ಮಿ ಮಾಡಿದ್ದೆ KBಗೆ, ಮತ್ತು ಕನ್ವರ್ಟ್ ಆಗಿಲ್ಲ. ತುಂಬ ಹುಡುಕ್ಬೇಕು ಗಾಯ್ಸ್, ಬೇಗ ಸಿಗೋಲ್ಲ ಏನಿಲ್ಲ. ಹಾಗಾಗಿ ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ. ಹಂಗೆ ಗಾಯ್ಸ್ ಹುಡುಕ್ತಾ ಹಂಗೆ ಬೇಜಾರಬೇಡಿ. ಮತ್ತು ಓಕೆ ಗಾಯ್ಸ್, ನಾನು ಎಲ್ಲ ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ನನ್ನ ಫೋಟೋಗ್ರಾಫಿ ಮತ್ತು ಸಿಗ್ನೇಚರು ಮತ್ತು ಕ್ಯಾಸ್ಟ್ ಕ್ಯಾಟಗರಿ ಇನ್ಕಮ್ಮು ಮತ್ತು 10th ಸರ್ಟಿಫಿಕೇಟು, ಆಮೇಲೆ ಸಿಂಗಲ್ ಡಾಕ್ಯುಮೆಂಟ್ ಕಂಟೈನಿಂಗ್ ಅಂತ ಇದೆ, ಆ ಮಾರ್ಕ್ಶೀಟ್ ಕೂಡ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕಂಪ್ಲೀಟ್ ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಓಕೆನಾ. ಈ ಥರ ಗ್ರೀನ್ ಟಿಕ್ ಬಂದಮೇಲೆ ನಿಮ್ಮದು ಅಪ್ಲೋಡ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಕೆಳಗೆ ಬಂದು ಕ್ಯಾಪ್ಚಾ ಅಂತ ಇರುತ್ತೆ, ಕ್ಯಾಪ್ಚಾನ ಎಂಟ್ರ್ ಮಾಡಬೇಕು. ಓಕೆನಾ. ನಾನು ಕ್ಯಾಪ್ಚಾ ಬಂದು 5D ಆಮೇಲೆ 5137 ಅಂತ ಇದೆ, ಒಂದ್ರ ಮೇಲೆ ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು. ಕೊಟ್ಟಾದಮೇಲೆ ಎಕ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕ್ಯಾಪ್ಚಾ ಡಿಡ್ ನಾಟ್ ಮಾಡಿ ಅಂತ ಕೊಡುತ್ತೆ, ಕ್ಯಾಪ್ಚಾ ರಾಂಗ್ ಇದೆ ಅಂತ ತೋರಿಸುತ್ತೆ. ಆಮೇಲೆ ಬಂದು ಇನ್ನೊಂದು ಟೈಪ್ ಮಾಡಿ 8G3X90 ಬಂದುಬಿಟ್ಟು ಸೇವ್ ಅಂತ ಕೊಡಿ. ಮತ್ತು ಕರೆಕ್ಟ್ ಇದೆಯಾ ಇದು, ಓಕೆ ಕರೆಕ್ಟ್ ಇದೆ ಕೊಡುತ್ತೆ. ಇದು ಬಂದುಬಿಟ್ಟು ಆಯಿತಾ. ಇದಿಷ್ಟು ನಿಮ್ಗೆ ಬಂದಿರುತ್ತೆ. ನಿಮ್ಮ ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಮೇಲು, ಫಾದರ್ ನೇಮು, ಮದರ್ ನೇಮು, ಕ್ಯಾಟಗರಿ ಆ ಕ್ಯಾಟಗರಿ ನಿಮ್ಮದೆಲ್ಲ, ನಮ್ಮದು ಯಾವ ಕ್ಯಾಟಗರಿ SC ಬರ್ತೀರಿ ಆ ಕ್ಯಾಟಗರಿ ಬರುತ್ತೆ ಅಂದ್ಕೊಡುತ್ತೆ. ನ್ಯಾಷನಾಲಿಟಿ, ಈಗಿನಲ್ಲೂ ಮೆಚುರಿಟಿ ಸ್ಟೇಟಸ್ಸು ಎಲ್ಲ ತೋರಿಸುತ್ತೆ. ಓಕೆನಾ. ಅದಾದಮೇಲೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡಿ ಅಂತ ತೋರಿಸಿದೆ. ನಾನು ಸೂಪರಿಂಟೆಂಡೆಂಟ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೀನಿ. ಸ್ಟೇಟ್ ಎಕ್ಸಾಮ್ ಬಂದುಬಿಟ್ಟು ಬೆಂಗಳೂರಲ್ಲಿ ಕರ್ನಾಟಕ, ಫಸ್ಟ್ ಸ್ಟೇಟ್ ಕರ್ನಾಟಕ ಕೊಡುತ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡು ಚೆನ್ನೈ ಕೊಟ್ಟಿದ್ದೀನಿ, ತಮಿಳ್ನಾಡು ಚೆನ್ನೈ ಒಳಗಿರುತ್ತೆ. ಆಂಧ್ರ ಪ್ರದೇಶ ಒಳಗೆ ವಿಜಯವಾಡ 3rd ಸಿಟಿ. 4th ಬಂದುಬಿಟ್ಟು ಡೆಲ್ಲಿ ಒಳಗೆ ಕೊಟ್ಟಿದ್ದೀನಿ. ಓಕೆನಾ. ನಿಮಗೆ ಇದು ಒಂದು ಹೇಳ್ತೀನಿ ನೆನ್ಪಿಟ್ಕೋರಿ, ಯಾವ ಸ್ಟೇಟ್ ಕೊಟ್ಟಿರ್ತೀರಾ ಫಸ್ಟು ಅದೇ ಸ್ಟೇಟ್ ನೀವು ಎಕ್ಸಾಮ್ ಸೆಂಟರ್ ಬಿಡೋದು, ಇದೊಂದು ಪಕ್ಕ ಆಯಿತಾ. ನೀವು ಯಾವುದೋ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಿಮಗೆ ಇಂಗ್ಲೀಷ್ ಟೈಪ್ ಬರುತ್ತಾ, ಎಸ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಕಂಪ್ಯೂಟರ್ ನಾಲೆಜ್ ಇದೆಯಾ, ಎಸ್ ಅಂತ ಕೊಟ್ಟಿದ್ದೇನೆ, ಎಲ್ಲ ಕರೆಕ್ಟಿದೆ. ಅದಾದಮೇಲೆ ಇಲ್ಲಿ SICದು ಎಲ್ಲ ಪಾಸ್ಡು, ಯಾವ ಇಯರ್ ಪಾಸ್ ಆಗಿದ್ದೀನಿ, ಬೋರ್ಡ್ ಯಾವುದು, ಮಾರ್ಕ್ಸ್ ಎಷ್ಟು ಬಂದಿದೆ, ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ಎಲ್ಲ ತೋರಿಸುತ್ತೆ. ಆಮೇಲೆ PUC ಎಲ್ಲ ತೋರಿಸುತ್ತೆ, ಯಾವ್ಯಾವ ಪಾಸ್ ಆಗಿದ್ದೀನಿ, ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಟೈಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಕೆ. ನಂದೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾಯಿದ್ದೀನಿ, ನಾನೆಲ್ಲ ಕರೆಕ್ಟಾಗಿದೆ ನಂದೆಲ್ಲ. ಅದಾದಮೇಲೆ ಗ್ರಾಜುಯೇಷನ್ ಎಷ್ಟಿದೆ, ಆ ಗ್ರಾಜುಯೇಷನ್ CGP ಎಲ್ಲ ಇಲ್ಲಿ ಕಂಪ್ಲೀಟಾಗಿ ತೋರಿಸುತ್ತೆ. ಓಕೆನಾ. ಅದೆಲ್ಲ ನೀವು ಒಂದು ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಪೂರ್ ಗ್ರಾಜುಯೇಟ್ ಮಾಡಿಲ್ಲ, ಆಮೇಲೆ ಎಲ್ಲ ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಏನಪ್ಪ ಅಂದರೆ ಇದನ್ನು ಅಪ್ಲಿಕೇಬಲ್ ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನಿಮ್ಗೆ ಅಡ್ರೆಸ್ ತೋರಿಸೋದಕ್ಕೆ ನಿಮ್ಮದು ಎಲ್ಲ ಅಡ್ರೆಸ್ ಇಲ್ಲಿ ಶೋ ಆಗುತ್ತೆ, ನೀವು ಯಾವುದೇ ಅಡ್ರೆಸ್ ಅಂತ ಇಲ್ಲಿ ಕಂಪ್ಲೀಟಾಗಿ ಶೋ ಆಗುತ್ತೆ. ಆಮೇಲೆ ನಿಮ್ದು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಅಂತ ಇಲ್ಲೆಲ್ಲ ನೀವು ಶೋ, ನೀವು ಫೋಟೋಗ್ರಾಫಿ ಸಿಗ್ನೇಚರ್ ಎಲ್ಲ ನಿಮ್ಮದು ಇಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ. ನಿಮ್ದು ಯಾವ ಕ್ಯಾಸ್ಟಿಂಗು ಅಪ್ಲೋಡ್ ಮಾಡಿದ್ದೀರಾ ಎಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಓಕೆ. ಆಮೇಲೆ ಕೊಡಬೇಕು ಇಲ್ಲಿ ಮೈ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಕರೆಕ್ಟಿದೆ, ಜೆಂಡರ್ ಕರೆಕ್ಟಿದೆ, ಎಜುಕೇಷನ್ ಕರೆಕ್ಟಿದೆ, ಎಕ್ಸಾಮಿನೇಷನ್ ಸಿಟಿ ಕರೆಕ್ಟಿದೆ, ಅಪ್ಲೈ ಫಾರ್ ಕರೆಕ್ಟಿದೆ, ಯಾವ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟಿದೆ, ಪರ್ಸನ್ ವಿತ್ ಡಿಸಬಿಲಿಟಿ ಕರೆಕ್ಟಿದೆ, ಕ್ಯಾಟಗರಿ ಕರೆಕ್ಟಿದೆ. ಓಕೆನಾ. ಆಮೇಲೆ ಅಗ್ರಿಯನ್ನು ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಕೊಡಬೇಕು. ಕೊಟ್ಟಾದಮೇಲೆ ಎಸ್ ಅಂತ ಕೊಡಬೇಕಾಯ್ತಾ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಫುಲ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಸಬ್ಮಿಟ್ ಆಯಿತು. ಈ ನೆಕ್ಸ್ಟ್ ಏನಂದರೆ ನೆಕ್ಸ್ಟು ಪೇಮೆಂಟ್ ಮಾಡಬೇಕು. ಅದೇನಪ್ಪ ಫಸ್ಟ್ ಪೆಂಡಿಂಗ್ ಇಮೇಲ್ ID ಇರ್ತದೆ. ನೆಕ್ಸ್ಟ್ ನಿನಗೆ ಎಡಿಟಿನ ಆಪ್ಷನ್ ಕೊಟ್ಟಿದ್ದಾರೆ, ಎಡಿಟ್ ಕ್ಲಿಕ್ ಮಾಡಿಬಿಟ್ರೆ ಎಡಿಟ್ ಆಗುತ್ತೆ. ಫೈನಲ್ ಸಬ್ಮಿಟ್ ಮಾಡಿ ಎಡಿಟ್ ಆಗುತ್ತೆ. ಓಕೆನಾ. ನೀವು ಎಡಿಟ್ ಅಂತ ಕೊಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದ್ಸಲ ಎಡಿಟ್ ಮಾಡ್ಬೋದು ಆಯಿತಾ. ನಾನು ಎಡಿಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ, ನಾನು ಜಸ್ಟ್ ಅಗ್ರಿ ಅಂತ ಕೊಡ್ತೀನಿ. ಸಾರಿ, ಇನ್ನೊಂದ್ಸಲ ಕ್ಲಿಕ್ ಮಾಡೋಕ್ಕೆ ಮತ್ತೆ ಕ್ಲಿಕ್ ಮಾಡಿಬಿಟ್ಟೆ, ಯಾಕಂದ್ರೆ ಪದೇ 2 ಬಾಳೆ ಆಗಿಬಿಡುತ್ತೆ ಜೀವನ ಅಂದಾಗಲ್ಲ. ಅಪ್ಲೈ ಫಾರ್ ಜೀವನ ಪರ್ ಡೇಟ್ ಆಫ್ ಬರ್ತು, ಎಕ್ಸಾಮಿನೇಷನು, ಜೆಂಡರು, ಎಜುಕೇಷನ್ ಡೀಟೇಲ್ಸು, ಅಗ್ರಿ ಅಂತ ಕೊಡಬೇಕು, ಸಬ್ಮಿಷನ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಎಸ್ ಅಂತ ಬರುತ್ತೆ, ಎಸ್ ಅಂತ ಕೊಡಿ. ಅದಾದಮೇಲೆ ಏನಪ್ಪ ಅಂದರೆ ಯುವರ್ ಇಮೇಲ್ ID ವೆರಿಫೈಡ್, ಕ್ಲಿಕ್ ಇಮೇಲ್ ID ವೆರಿಫಿಕೇಷನ್ ಮಾಡಬೇಕು. ಓಕೆನಾ. ನಿಮ್ಮ ಇಡೀ ನಮಗೆ ಒಂದು ಕ್ಯಾಪ್ಚರ್ ಕೊಡ್ತಾರೆ, 2KC2
07 ಅಂತ ಕೊಟ್ಟು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. OTP ಕ್ಲಿಕ್ ಮಾಡಿದ್ಮೇಲೆ ನೀವು ಓಕೆ ಅಂತ ಕೊಡಬೇಕು. ಆಮೇಲೆ ನಿಮ್ಮದು ಮೇಲಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಅಪ್ಲೋಡ್ ಮಾಡಬೇಕು. ನನಗೇನೋ ಬಂದಿಲ್ಲ ಗಾಯ್ಸ್, ನೋಡ್ತಾ ಇದ್ದೀನಿ. ಬರುತ್ತೆ ಎಲ್ಲರಿಗೆ, ಸ್ವಲ್ಪ ವೇಟ್ ಮಾಡಿ. ಎಲ್ಲ ಇವಾಗಿನ ಜನ್ರೇಷನ್ ಎಲ್ಲರಿಗೆ ಅಟ್ ಎ ಟೈಮ್ ಆಗುವಂತ ಅಂತೀರ, ಎಲ್ಲ ಸರ್ವರ್ಸ್ ಸ್ವಲ್ಪ ಬ್ಯುಸಿ ಇರುತ್ತಲ್ಲ, ಹಂಗಾಗಿ ಲೇಟ್ ಆಗುತ್ತೆ. ವೇಟ್ ಮಾಡಿ, ಬರುತ್ತೆ. ವಿಡಿಯೋ ನಮಗೇನು ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪ ಲೈಕ್ ಮಾಡಿ ಗಾಯ್ಸ್. ಯಾರು ಸಪೋರ್ಟ ಮಾಡೋದಿಲ್ಲ, ಏನಿಲ್ಲ. ತುಂಬ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಏನು ಯಾರು ಸಪೋರ್ಟ್ ಮಾಡೋದಿಲ್ಲ, ಏನಿಲ್ಲ. ನೋಡಿ ಬೇಜಾರು ಅನಿಸ್ಬಿಡುತ್ತೆ. ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡಲೇಬಾರ್ದು ಅನಿಸ್ಬಿಡುತ್ತೆ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಒನ್ ಟೈಮ್ ಲೈಕ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ಗಾಗಿ, ಜಾಬ್ ಕಂಟೆಂಟ್ಗೆ ನಾನು ನಿಮಗೆ ಮಾಡ್ತಾಯಿದ್ದೀನಿ. ಓಕೆನಾ. ಡಾಟಾ ಎಲ್ಲ ಮೇಲೆ ಬರಲ್ಲ ಅಂತ ಗೊತ್ತಾಯ್ತು ಇವಾಗ. ಡಾಟಾ ಆಫ್ ಮಾಡಿ ಸುಮ್ಮನೆ ಈ ಮೇಲಿಗೆ ಹೋಗಿ ಹಿಂಗೆ ಕೆಳಗೆ ಜಗತ್ತು ಬರಲಿ ಅಂತಂದು ನೋಡಿದರೆ ಬರ್ತಾನೆ ಇಲ್ಲ. ಡಾಟಾ ಇದೆ, ಕನೆಕ್ಟ್ ಆಗ್ತಿಲ್ಲ. ಹಾಸ್ಪಿಟಲ್ ಕನೆಕ್ಟ್ ಮಾಡಿ ಜೀವನನೇ ಅಷ್ಟು, ಕರೆನ್ಸಿ ಇಲ್ಲ ಅಂದರೆ ಬೇಗ ಹಾಸ್ಪಿಟಲ್ ಕನೆಕ್ಟ್ ಆಗೋಲ್ಲ, ಬೇಗ ಮೇಲೆ ಬರೋಲ್ಲ, ಬೇಗ ಜಾಬ್ ಆಗೋಲ್ಲ, ಬೇಗ ಕೆಲಸ ಸಿಗೋಲ್ಲ. ನಾವು ಹಿಂಗೆ ಹೋಗ್ತಾ ಇರೋದೇ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಏನು ಮಾಡೋದಿಲ್ಲ. ಏನಪ್ಪ ನಂದು ಬಂದಿದೆ ಅಂದರೆ ಓಕೆ ಬಂದುಬಿಟ್ಟು ಏನಪ್ಪ ಸೀಟ್ ಕೋಡ್ 604922 ಅಂತ ಇದೆ. ಆಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ ಕೊಡಿ, ಸಕ್ಸಸ್ ಅಂತ ಬಂದುಬಿಟ್ಟು ನನ್ನದು ಅಪ್ಲಿಕೇಶನ್ ಸಕ್ಸಸ್ ಆಯಿತು. ಲಾಸ್ಟ್ ಬಂದುಬಿಟ್ಟು ಪೇಮೆಂಟ್ ಅಂತ ಇದೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ, ಅಪ್ಲಿಕೇಶನ್ ಫಾರ್ ಎಡ್ ಮಾಡೋಣ ಅಂತ ಕ್ಲಿಕ್ ಮಾಡಿ ಮತ್ತೆ ಫಸ್ಟ್ ಅಂತ ಬರಬೇಕು. ಆಮೇಲೆ ಎಕ್ಸಾಮಿನೇಷನ್ ಫೀ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆನ್ಲೈನ್ ಪೇಮೆಂಟ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಪ್ರೊಸೀಡ್ ಪೇಮೆಂಟ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆರ್ ಯು ಶ್ಯೂರ್ ದ ವಾಂಟ್ ಟು ಗೋ ಟು ಫೀ ಪೇಮೆಂಟ್ ಏನಿದೆ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ದು ಕೇಳ್ತಾಯಿದೆ ಇದನ್ನು ಮಾಡಬೇಕು. ಒಂದು HDFC ಬ್ಯಾಂಕಿಂದ ಮಾಡ್ತೀವಿ, ಡೆಬಿಟ್ ಕಾರ್ಡಿಂದ ಇದು ಮಾಡ್ಬೋದು. ಪ್ರೊಸೀಡ್ ಟು ಪೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ವಿತ್ ಪೇ ಎದರಿಂದ ಮಾಡ್ತೀನಿ ಅಂತ ಕೇಳಿದರೆ, ನಾವು ಇದರಿಂದ ಮಾಡ್ತೀನಿ ಅಂದರೆ ನೆಟ್ UPI ಮುಖಾಂತರ ನಾನು ಮಾಡ್ತಿದ್ದೀನಿ. ಓಕೆ, ಅದನ್ನು ಫೋನ್ಪೇಯಿಂದ ನಾವು ಮಾಡ್ತೀನಿ. ಓಕೆ, ಫೋನ್ಪೇಯಲ್ಲಿ ನಿಮ್ಮದು ಏನಪ್ಪ ನಂಬರ್ ಇಲ್ಲಿ ನಂಬರ್ ಹಾಕ್ಬೇಕಾಯ್ತಾ. ನೀವು ನಂಬರ್ ಹಾಕಿದರೆ ನನ್ನ ನಂಬರ್ ಏನು ಬಂದುಬಿಟ್ಟು ಏನಪ್ಪ ನನ್ನ ನಂಬರ್ ಮಾಡ್ತಾಯಿದ್ದಲ್ಲ, ನಂಬರ್ ಬಂದುಬಿಟ್ಟು ಸಾರಿ ಗೈಸ್, ನನ್ನ ನಂಬರ್ ಹಾಕ್ತಿದ್ದೀನಿ. ಓಕೆನಾ, 2482 ನಂಬರ್ ಹಾಕಿದ್ದೀನಿ. YBL ಅಂತ ಹಾಕಬೇಕು. ಓಕೆನಾ. ಆಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿ ನಾಟ್ ಅಂತ ವ್ಯಾಲಿಡ್ ಅಂತ ಬರ್ತಾ ಇದೆ ಅಲ್ವಾ. ಓಕೆ, ಒಂದು ಸೆಕೆಂಡ್ ಹಂಗೆ ಗೈಸ್, ಬೇರೆ ನಂಬರ್ ಹಾಕ್ತೀನಿ. ಓಕೆ, ಓಹೋ ಸಾರಿ ನಾನು ತಪ್ಪಾಕಿದ್ದೀನಿ, ನನಗೆ ಬರ್ತಿಲ್ಲ. ನಿಮ್ಮ ಕರೆಕ್ಟಾಗಿ ಇಮೇಲ್ ID ಹಾಕಿ, ಆಮೇಲೆ @AXL ಅಂತ ಹಾಕಿ ವೆರಿಫೈ ಅಂತ ಇದಲ್ವ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನು ವೆರಿಫೈ ಆದರೆ, ನಮ್ದು ಯಾಕೆ ವೆರಿಫೈ ಆಗ್ತಿಲ್ಲ, ವೆರಿಫೈ ಆಗ್ತಿಲ್ಲ. ಇದೊಂದು ಕರೆಕ್ಟಾಗಿ ಇಮೇಲ್ ಇದು ಏನದು UPI ID ಹಾಕಿ ಗೈಸ್. UPI ID ಹಾಕಿ ಮೇಲೆ ಪ್ರೊಸೀಡ್ ಅಂತ ಬರುತ್ತೆ. ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಯಾವಾಗಂದರೆ ನಿಮ್ಮದು ಮೆಸೇಜ್ಗೆ ಒಂದು ಮೆಸೇಜ್, ಅದು ನಿಮಗೆ ಮೆಸೇಜ್ ಬಾಕ್ಸಿಗೆ ಒಂದು ಮೆಸೇಜ್ ಬರುತ್ತೆ. ಅದಾದಮೇಲೆ ನಿಮಗೆ ಫೋನ್ಪೇ ಒಂದು ಮೆಸೇಜ್ ಬರುತ್ತೆ. ನೀವು ಡೈರೆಕ್ಟಾಗಿ ಫೋನ್ಪೇ ಓಪನ್ ಮಾಡಿದರೆ ಅಲ್ಲಿ ಮೆಸೇಜ್ ಬಂದಿರುತ್ತೆ. ಅದನ್ನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಏನು ಹೇಳ್ತೀನಿ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನೀವು ಪೇ ಆದಮೇಲೆ ನೀವು ಕೊಟ್ಟಿರೋ ಪೇಮೆಂಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಾದಮೇಲೆ ನಿಮಗೆ ಮೇಲಿಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಆಯಿತಾ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ. ಇದನ್ನೆಲ್ಲ ತೊಗೊಂಡು ಆದಮೇಲೆ ಮತ್ತು ನೀವು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಕೂಡ ನೀವು ಈ 3 ಕೂಡ ನಿಮ್ಮ ಹತ್ರ ಇಡಲೇಬೇಕು. ನೀವು ನಾಳೆ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗೆ ಪೇಮೆಂಟ್ ಪಕ್ಕ ಕೇಳಕ್ಕೆ ಹೇಳ್ತಾರೆ ಆಯಿತಾ. ನಿಮಗೆ ಮೇಲ್ ಬರುತ್ತಲ್ಲ, ಮೇಲ್ ಒಳಗೆ ಮೆನ್ಷನ್ ಮಾಡಿರ್ತಾರೆ ನೋಡಿ, ಅಲ್ಲಿ ಕೆಳಗೆ ಪಕ್ಕ ಮೆನ್ಷನ್ ಮಾಡಿರ್ತಾರೆ ಏನಂತ ಅಂದರೆ ಟೇಕ್ ಎ ಜೆರಾಕ್ಸ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಇಟ್ಟಿರ್ತಾರೆ ಆಯಿತಾ. ನೀವು ಕಂಪಲ್ಸರಿ ಜೆರಾಕ್ಸ್ ತಗೊಳ್ಳಿ, ನಿಮ್ಮ PDF ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಕಂಪಲ್ಸರಿ ಇದನ್ನ ಇಟ್ಕೊಳ್ಳೇಬೇಕು. ಓಕೆನಾ, ನೀವು ಏನಾದ್ರು ಮಾಡ್ತೋದ್ರೆ ನಿಮ್ಮದು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಸಿಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ, ಹಾಗಾಗಿ ನಿಮ್ಮದೆಲ್ಲ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಇದಿಷ್ಟು ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ನನಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ನಿಮಗೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ಮತ್ತು ಹೇಗೆ ಜಾಬ್ ಅಪ್ಲೈ ಆಗೋದು ಅಂತ ನಿಮಗೆ ನಾನು ಹಾಗೆ ಯಾವ ಜಾಬ್ ರೀಸೆಂಟಾಗಿ ನೆಕ್ಸ್ಟ್ ಯಾವ ಜಾಬ್ ಬರಲಿ ಹೇಗೆ ಅಪ್ಲೈ ಮಾಡೋದು ಕೂಡ ನಿಮಗೆ ಕಂಟಿನ್ಯೂ ತಿಳಿಸ್ತಾ ಹೋಗ್ತಾ ಇರ್ತೀನಿ. ನಿಮಗೇನಾದ್ರು ಡೌಟ್ ಇದೆ ಕಮೆಂಟ್ ಮಾಡಿ, ನಾನು ಆ ಮೆಸೇಜ್ಗೆ ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ, ಇಷ್ಟೊತ್ತು ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ತಿರ್ತಾರೆ. ಈ ಜಾಬಿಗೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರು ಕೂಡ ಈ ಜಾಬಿಗೆ ಅಪ್ಲೈ ಮಾಡಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ಮಂತು 22 ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಈ ಜಾಬಿಗೆ ಅಪ್ಲೈ ಮಾಡಿ. ಓಕೆನಾ, ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.